ಮತ್ತೊಂದು ವಿಶೇಷವೇ ಇದು ರಾಜಕೀಯದಿಂದ ಆಗಿರ್ತಲ್ಲ. ಯಾವುದೇ ಪಾರ್ಟಿಯವರು ಯಾರೇ ಇರುವರು ಏನೇ ಇರುವರು ಯಾರು ಬೇಕಾದವ್ರು ಇರುವರು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಕನ್ನಡ ಅಭಿಮಾನಿ ಅಂತ ಕೂಡಿ ಇದು ಮಾಡಿದ್ದಾರೆ. ಅದು ಬಹಳ ವಿಶೇಷ. ನಾನು ನಮ್ಮ ಲೋಕಲ್ ಕನ್ನಡ ಮಾತಾಡ್ತೇನೆ. ಸರಿ, ಕನ್ನಡ ಭಾಷೆಯ ಅಭಿಮಾನಿಗಳ ಮತ್ತು ಕನ್ನಡ ಭಾಷೆ ಯಾರೇ ವಾರ್ ಮಾಡಕ್ಕಂದ್ರ ನಾನು ನಡುವು ನಿಂತ ಆ ವಾರ್ ಕೈಯಾಗ ತಗೊಳ್ಳೋ ಶಕ್ತಿ ಇರ್ತದೆ. ಈ ವೇದಿಕೆ ಮುಖಾಂತರ ನಮ್ಗೆ ಒಂದು ಮೆಸೇಜ್ ಕಳ್ಸೋದೈತಿದೆ. ಅಂದ್ರೆ ಅದೇನ್ರಿ, ನಮ್ ಕಡೆ ಬಹಳ ಮಂದಿ ಮನ್ಯಾಗ ಕಾಕಾಗಳು ಇರ್ತಾರ, ಹಿರಿಯರು ಇರ್ತಾರ, ತೋತ ಪಡೆಯೋದವ್ರು ಇರ್ತಾರೆ. ಅವ್ರು ನಮ್ಮ ಕಡೆಯಿಂದ ಬೆಂಗಳೂರು ಹೋದಾಗ ಅವರು ಗೋತ್ರ ಉಟ್ಕೊಂಡ ಬೆಂಗಳೂರಿಗೆ ಹೋಗಿ ಕನ್ನಡ ಮಾತಾಡೋದವ್ರಿಗೆ ಅಷ್ಟೇ ಕಿಮ್ಮತ್ ಸಿಗ್ಬೇಕು. ಎಷ್ಟು ಅಲ್ಲಿ ಯಾವ್ದಾರೆ ಚೆಷ್ಟಾ ಮಾಡಿ ನುಗ್ಗಿ ಉಟ್ಕೊತಿದ್ರು ಅದು ಆಗ್ಬೇಕು. ಮತ್ ಮತ್ತೊಂದ್ರೆ ಈ ಬುಕ್ ಏನ್ ಬರ್ದಿದ್ರೆ ಸಣ್ಣ ಹುಡುಗರು ಡ್ರಗ್ಸ್ ಮಾಡಬಾರ್ದಂತ ಬರ್ದಿಲ್ಲ. ಸ್ಪೋರ್ಟ್ಸ್ ಆಗಿರ್ಲಿ, ಬುಕ್ಸ್ ಆಗಿರ್ಲಿ, ಅಂದ್ರೆ ಇದೇ ಅಶೋಕ್ ಅವ್ರಿಗೆ ಏನಂತಂದ್ರೆ ಎಲ್ಲ ಕಡೆ ಹಳ್ಳಿಗಳನ್ನೆಲ್ಲ ಇದಾಗ್ಲಿ ಎಲ್ಲ ಕಡೆ ಮಾಡಿದ್ರು ಸಂಘಟನೆ. ಯಾಕಂದ್ರೆ ಹಳ್ಳಿಗಳ ಕನ್ನಡ ಭಾಷೆಗೆ ಎಷ್ಟು ಅಭಿಮಾನಿ ಅದಾದ್ರೆ ಅಷ್ಟು ಸಿಟ್ಟಾಗಿ ಇರಲಿ. ಸ್ಪೋರ್ಟ್ಸ್ ನಾಗ ಮತ್ ಸಾಹಿತ್ಯದಾಗ ಇಂಟ್ರೆಸ್ಟ್ ಬಂದವರು ಓದ್ ಚಟ ಹಾಕಂಗಿಲ್ಲ. ಯಾಕಂದ್ರೆ ಕೆಲವು ಶಕ್ತಿ ಎಷ್ಟೈತೆ, ನೀವು AK-47 ತಗೊಂಡು ನೀವು ವೈದಿಕ ಗುಂಡ್ ಹಾಕಿದ್ರೆ ಮತ್ತೊಂದು 100 ವೈದಿಕ ತಯಾರಾಗ್ತದೆ. ಖರೆ ನೀವು ಕಲಂಲೆ ಬರೆದ ಪತ್ರಲೆ ಆ ವೈದಿಕರು ನಿಮ್ಗೆ ಮಿತ್ರ ಹಾಕಂತ ಅದು ಕೆಲವು ಶಕ್ತಿ ಇರ್ತದೆ. ಅದಕ್ಕೆ ನಮಗೆ ಅನಿಸ್ತೈತಿ, ನಾ ಹೇಳಿರಲ್ಲ ನನ್ಗೆ ಗೊತ್ತಿಲ್ಲ. ಈಗ ಸ್ಪೀಚ್ ಮಾಡುವುದಿಲ್ಲ ಮಾತಾಡಿದ್ರೆ ನನ್ನ ಮನುಷ್ಯನಾಗ ಏನೈತಿ, ನನ್ನ ಹೃದಯ ಏನೈತಿ, ನಾನು ಹಾಯ್ ಮಾತಾಡ್ತೇನೆ ಅದ ಮಾತಾಡ್ತೇನೆ. ಕರ್ನಾಟಕ ಮುಂದೆ ಬೆಳ್ಕೋತ ಹೋಗಲ್ರಿ, ಮತ್ತ ಕನ್ನಡ ಭಾಷೆ ಪ್ರಚಾರ ಎಲ್ಲ ಕಡೆ ಹಾಕೋಕ್ ಹೋಗ್ರಿ. ಅಷ್ಟೇ ಇದ್ರೆ ಹಳ್ಳಿಗಳಾಗ ಫಂಕ್ಷನ್ ಮಾಡ್ಕೊತ ಹೋಗ್ರಿ. ಮತ್ತೆ ರಾಯಬಾಗ್ನಾಗ ಫಸ್ಟ್ ಫಂಕ್ಷನ್ ಅಂದ್ರೆ ಲಾಸ್ಟ್ ಫಂಕ್ಷನ್ ಮಾಡ್ಬೇಕ್ರಿ. ಕಂಟಿನ್ಯೂ ಮಾಡ್ಕೊತ ಹೋಗ್ರಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.